ಮಧ್ಯಪ್ರಾಚ್ಯ ಯುದ್ಧದ ಎಫೆಕ್ಟ್, ರಸಗೊಬ್ಬರದ ದರ ಏರಿಕೆ, ರೈತ ಕಂಗಾಲು, ಸಂಕಷ್ಟಕ್ಕೆ ಸಿಲುಕಿದ ಅನ್ನದಾತರು. ಒಂದು ಕಡೆ ಮಳೆಯ ಆಟ, ಇನ್ನೊಂದು ಕಡೆ ಮಾರುಕಟ್ಟೆಯಲ್ಲಿ ಸೂಕ್ತ ಬೆಲೆ ಇಲ್ಲದೆ ಬೆಂಕಿ ಬಿದ್ದಂತಾಗಿರುವ ರೈತನ ಬದುಕಿಗೆ ಈಗ ರಸಗೊಬ್ಬರದ ದರ ಏರಿಕೆ ಅನ್ನೋದು ದೊಡ್ಡ ಪೆಟ್ಟು ಕೊಟ್ಟಿದೆ. ಮಧ್ಯಪ್ರಾಚ್ಯದಲ್ಲಿ ಜಾಗತಿಕ ಮಟ್ಟದಲ್ಲಿ ನಡೀತಾ ಇರುವ ಯುದ್ಧದ ಪರಿಣಾಮ ನೇರವಾಗಿ ಭಾರತದ ಕೃಷಿ ವಲಯದ ಮೇಲೆ ಆಘಾತ ಉಂಟು ಮಾಡಿದೆ. ಕಳೆದ ವರ್ಷ 1,350 ರೂಪಾಯಿ ಇದ್ದಂತಹ ಕಾಂಪ್ಲೆಕ್ಸ್ ಗೊಬ್ಬರದ ಬೆಲೆ ಏಕಾಏಕಿಯಾಗಿ 2,200 ರೂಪಾಯಿಗೆ ಏರಿದೆ. ಪೊಟ್ಯಾಷಿಯಂ ಗೊಬ್ಬರ ಬೆಲೆ 2,050ಕ್ಕೆ ಏರಿದೆ. ಇದು ರೈತರನ್ನ ಕಂಗಾಲಾಗಿಸಿದೆ. ಹಾಗಾದ್ರೆ ಗೊಬ್ಬರದ ದರ ಏರಿಕೆಯ ಶಾಕ್ ಯಾವ ರೀತಿ ಇದೆ? ಕಾಂಪ್ಲೆಕ್ಸ್ ಗೊಬ್ಬರ 50 ಕೆಜಿಗೆ ಹಳೆ ದರ 1,350 ರೂಪಾಯಿ ಇತ್ತು. ಈಗ ಅದೇ ರೇಟು 2,200 ರೂಪಾಯಿ ಏರಿಕೆ ಆಗಿದೆ. ಒಟ್ಟು 850 ರೂಪಾಯಿ ಹೈಕ್ ಆಗಿದೆ. ಪೊಟ್ಯಾಷ್ ಗೊಬ್ಬರ 50 ಕೆಜಿ ಮೊದಲೆಲ್ಲ 1,800 ರೂಪಾಯಿ ಕೊಟ್ಟರೆ 50 ಕೆಜಿ ಚೀಲ ಸಿಕ್ತಿತ್ತು. ಈಗ 2,050 ರೂಪಾಯಿ ಕೊಡಬೇಕಿದೆ. ಒಟ್ಟು 250 ರೂಪಾಯಿ ಜಾಸ್ತಿ ಆಗಿದೆ. ಪ್ರತಿ 50 ಕೆಜಿ ಬ್ಯಾಗಿಗೆ ಬರೋಬ್ಬರಿ 850 ರೂಪಾಯಿವರೆಗೂ ಕೂಡ ದರವನ್ನು ಹೆಚ್ಚಿಸಲಾಗಿದೆ. ಈಗಾಗಲೇ ಮಾರುಕಟ್ಟೆಯಲ್ಲಿ ರಸಗೊಬ್ಬರಗಳ ಅಭಾವ ಕೂಡ ಜಾಸ್ತಿಯಾಗಿದೆ. ಮಧ್ಯಪ್ರಾಚ್ಯದ ಯುದ್ಧದ ಎಫೆಕ್ಟ್ನಿಂದ ಪೆಟ್ರೋಲು, ಡೀಸೆಲ್, ಬಂಗಾರ, ಬೆಳ್ಳಿ ಜಾಸ್ತಿ ಆಗಿದೆ. ಅದೇ ರೀತಿಯಾಗಿ ರಸಗೊಬ್ಬರಗಳ ಸಹ ಮತ್ತು ತುಟ್ಟಿಯಾಗಿದೆ ಅಂತ ಹೇಳ್ಬೋದಾಗಿದೆ. ನಾವೀಗ ಕೊಪ್ಪಳದ ತಾಲೂಕು ಒಕ್ಕಲ್ತನ ಹುಟ್ಟುವಳಿ ಸಹಕಾರಿ ಸಂಘದಲ್ಲಿದ್ದೀವಿ. ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಇದು ಗೋಡನಲ್ಲಿ ಇವತ್ತು ಅಂದರೆ ದಿಢೀರನೇ ಕಾಂಪ್ಲೆಕ್ಸು ಪೊಟ್ಯಾಷಿಯಂ ಜಾಸ್ತಿ ಆಗಿದೆ. ಇದರಿಂದ ರೈತರು ಸಹ ಕಂಗಾಲಾಗಿದೆ ಅಂತ ಹೇಳ್ಬೋದಾಗಿದೆ. ಕಳೆದ ಒಂದು ವಾರದಿಂದ ಕೊಪ್ಪಳ ಜಿಲ್ಲೆಯಾದ್ಯಂತ ಮಳೆ ಬರ್ತಾ ಇದೆ. ಇದರಿಂದಾಗಿ ರೈತರು ಸಹ ಅಂದರೆ ಕೃಷಿ ಚಟುವಟಿಕೆಗಳು ಸಹ ಆರಂಭ ಆಗಿದೆ. ಕೆಲವು ಅಂದರೆ ಸಜ್ಜೆ ಆಗಿರ್ಬೋದು, ಹೆಸರಾಗಿರ್ಬೋದು, ಮೆಕ್ಕೆಜೋಳ ಸಹ ಬಿತ್ತನೆಗೆ ರೈತರು ಮುಂದಾಗಿದ್ದಾರೆ. ಈ ಬಿತ್ತನೆ ಮಾಡಿದರೆ ಅವರಿಗೆ ಪೊಟ್ಯಾಷಿಯಂ ಆಗಿರ್ಬೋದು ಮತ್ತು ಕಾಂಪ್ಲೆಕ್ಸನ್ನು ಖರೀದಿ ಮಾಡಿ ಅಂದರೆ ಬಿತ್ತನೆಗೆ ಮಾಡಬೇಕಾಗತ್ತೆ. ಇಂಥ ಸಮಯದಲ್ಲಿ ಅಂದರೆ ಈಗ ದಿಢೀರನೇ ಕೇಂದ್ರ ಸರ್ಕಾರ ಪೊಟ್ಯಾಷಿಯಮ್ಮು ಮತ್ತು ಕಾಂಪ್ಲೆಕ್ಸನ್ನು 50 ಕೆಜಿ ಬೆಲೆಯನ್ನು ರೇಟ್ ಜಾಸ್ತಿ ಮಾಡಿದೆ ಅಂತ ಹೇಳ್ಬೋದಾಗಿದೆ. ಈ ಕಾಂಪ್ಲೆಕ್ಸ್ ಪ್ರತಿ ಬ್ಯಾಗ್ಗೆ ಅಂದರೆ 50 ಕೆಜಿ ಬ್ಯಾಗ್ಗೆ 1,350 ರೂಪಾಯಿ ಇಂದ ಬೆಲೆ ಇತ್ತು. ಇವತ್ತು 2,250 ರೂಪಾಯಿ 2,200 ರೂಪಾಯಿಯನ್ನು ಜಾಸ್ತಿ ಮಾಡಿದೆ ಅಂತ ಹೇಳ್ಬೋದು. ಇದು 50 ಕೆಜಿ ಚೀಲಕ್ಕೆ 850 ರೂಪಾಯಿ ಏರಿಕೆ ಮಾಡಿದೆ. ಅದೇ ರೀತಿಯಾಗಿ ಪೊಟ್ಯಾಷಿಯಂ 1,800 ರೂಪಾಯಿ ಇಂದ ಬೆಲೆ ಇತ್ತು. ಇವತ್ತು 2,050 ರೂಪಾಯಿನ ಏರಿಕೆ ಮಾಡಿದೆ 50 ಕೆಜಿಗೆ ಅಂತ ಹೇಳ್ಬೋದಾಗಿದೆ. ಇದು 250 ರೂಪಾಯಿ ಪೊಟ್ಯಾಷಿಯಂ ಜಾಸ್ತಿ ಆಗಿದೆ. ಒಟ್ಟಾರೆ ಹೇಳ್ಬೇಕಂದ್ರೆ ಒಂದು ಕಡೆ ಬೆಲೆಗಳು ಎಲ್ಲ ಕಾಂಪ್ಲೆಕ್ಸು ಪೊಟ್ಯಾಷಿಯಂ ಜಾಸ್ತಿ ಆಗ್ತಾ ಇದೆ. ಆದರೆ ರೈತ ಬೆಳೆದ ಬೆಳೆಗಳಿಗೆ ಅಂದರೆ ಮಾರುಕಟ್ಟೆಯಲ್ಲಿ ಬೆಲೆ ಸಿಗ್ತಾ ಇಲ್ಲ. ಸದ್ಯ ಕೊಪ್ಪಳ ಜಿಲ್ಲೆಯಲ್ಲಿ ಉತ್ತಮ ಮಳೆ ಆಗ್ತಾ ಇದೆ. ಬಿತ್ತನೆ ಮಾಡುವುದಕ್ಕೆ ರೈತರು ಹೊಲವನ್ನ ಸಜ್ಜುಗೊಳಿಸ್ತಿದ್ದಾರೆ. ಬೀಜ ಗೊಬ್ಬರಕ್ಕಾಗಿ ರೈತರು ಅಲ್ದಾಡ್ತಿದ್ದಾರೆ. ಗೊಬ್ಬರ ಇಲ್ಲದೆ ಬಿತ್ತನೆ ಮಾಡೋದು ಹೇಗೆ ಅಂತ ಕೇಳ್ತಿದ್ದಾರೆ. ಅಲ್ಲದೆ ದರ ಏರಿಕೆಯಿಂದ ರೈತರು ಕಂಗಾಲಾಗಿದ್ದಾರೆ. ಗೊಬ್ಬರ ಅಷ್ಟು ಅಂಗಡಿ ಅಡ್ಡಾಡಿ ಬಂದಿರಿ. ಎಲ್ಲ ಕಡೆಗಿನ 1,400 ಇದ್ದದ್ದು 1,800 ಅಂದ್ರಿ. 20 ಜೀರೋ ಅದು ಮರ್ರಿ. ಈಗ ಒಳ್ಳೆ ಹೊಸ ಗೊಬ್ಬರ ಬಂದೈತ್ರಿ. ಅದು ನಮಗೆ ಬೇಕಾದ್ದಲ್ರಿ. ಅದು ಬಿಳೆ ಗೊಬ್ಬರ, ಬಿಳೆಕಾಳು ಐತಿ. ನಮ್ಮ ಕರೆಕಾಳು ಹುಡ್ಕಕತ್ತೀವಿ. ಅದು 2,200 ಅಂತಾರೆ ರೀ. ಅದು ಬಿಳೆ ಗೊಬ್ಬರ ಕಾಂಪ್ಲೆಕ್ಸ್ ಬಿತ್ತಾಕ್ರಿ. ಉಳಿದು ಎಲ್ಲ ಅದಾವ್ರಿ. ಅವು ಉಪಯೋಗ ಇಲ್ಲ ಏನು ರೀ. ಅವ್ಯಾವೋ ಇಟ್ಬಿಟ್ರೆ ಅದು ಲಿಂಕ್ ಕೊಯ್ ಇದು ಲಿಂಕ್ ಕೊಯ್ ಅಂತ ನಮಗೆ ಬ್ಯಾಡ ಅದು ಕೊಟ್ಟು ನಮ್ಮ ಒಟ್ಟು ಎಡಕ್ಕೆ ಮುರಿತಾರೆ ಯಾರು ಸರ್. 1,400 1,300 ಇತ್ತು ರೀ. ಈಗ ಒಮ್ಮೆಗೆ 2,200 ಅಂತಾರೆ ರೀ. ಏನು ಮಾಡೋಣ ಹೇಳ್ರಿ. ರೇಟ್ ಜಾಸ್ತಿ ಆಗೈತೆ ರೀ. 2,200 ರೂಪಾಯಿ ಹೇಳ್ತಾರೆ ರೀ. ಬಿಳೆ ಗುಳಿ ಸಿಗತ್ತೆ ರೀ 1,800 ರೂಪಾಯಿ ಹೇಳ್ತಾರೆ ರೀ. ಈಗ ಹುಡುಕಿ ಸಾಕಾಗಿ ಹೋಗ್ತಾರೆ ರೈತರು. ಮಳೆ ನೋಡೋ ಸಂಪೂರ್ಣ ಆಗೈತೆ ರೀ. ಈಗ ಈ ಬಿತ್ತನೆ ಮಾಡ್ಬೇಕಪ್ಪ ಅಂದ್ರೆ ಎಷ್ಟು ರೇಟ್ ಆಗೋಲ್ಲಕ್ಕ ಇದ್ದ ಸಂಬಂಧ ಇದು ಜಾಸ್ತಿ ಐತೆ ಅಂತ ಅವ್ರು ಹೇಳ್ತಾರೆ ರೀ. ಮಾಲ್ ಬರ್ತಾಯಿಲ್ಲ ಹಂಗಾಗಿ ಜಾಸ್ತಿ ಐತೆ ಅಂತ ಅವ್ರು ಹೇಳ್ತಾರೆ ರೀ. ಈಗ ನಾವು ಹೆಂಗಾರ ಮಾಡಿ ತೊಗೊಂಡು ಹೋಗಿ ಬಿತ್ತನೆ ಮಾಡ್ಬೇಕಂತೇಳಿ ಪ್ರಯತ್ನ ಮಾಡಕಂತೀವಿ ರೀ. ಆದ್ರೆ ಅದು ಸರ್ಕಾರಕ್ಕೆ ಮನವಿ ಮಾಡೋದು ಒಂದಾರಿ ರೇಟ್ ಕಮ್ಮಿ ಮಾಡಬೇಕು, ಗೊಬ್ಬರ ಎಲ್ಲ ರೈತರಿಗೆ ಸಿಗ್ಬೇಕಂತೇಳಿ ನಾವು ಮನವಿ ಮಾಡ್ತಾಯಿದ್ದೀವಿ. ಬೆಲೆ ಏರಿಕೆಗೆ ಮುಖ್ಯ ಕಾರಣ ಮಧ್ಯಪ್ರಾಚ್ಯದ ಯುದ್ಧವಾಗಿದೆ. ರಸಗೊಬ್ಬರ ತಯಾರಿಕೆಗೆ ಬಳಸುವ ಕಚ್ಚಾ ವಸ್ತುಗಳ ಬೆಲೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಭಾರೀ ಪ್ರಮಾಣದಲ್ಲಿ ಹೆಚ್ಚಳವಾಗಿರುವುದೇ ಇದಕ್ಕೆ ಮುಖ್ಯ ಕಾರಣವಾಗಿದೆ. ರಾಜ್ಯದ ಮುಖ್ಯ ವಾಣಿಜ್ಯ ಬೆಳೆಗಳಾದ ಕಬ್ಬು, ಮೆಕ್ಕೆಜೋಳ, ಸಜ್ಜೆ, ಹಲಸಂದಿ ಹಾಗೂ ಸೂರ್ಯಕಾಂತಿ ಬೆಳೆಗಳಿಗೆ ಕಾಂಪ್ಲೆಕ್ಸ್ ಮತ್ತು ಪೊಟ್ಯಾಷ್ ಅತ್ಯಂತ ಅಗತ್ಯವಾದ ಗೊಬ್ಬರವಾಗಿದೆ. ಆದ್ರೀಗ ಪ್ರತಿ 50 ಕೆಜಿ ಚೀಲಕ್ಕೆ ದಾಖಲೆಯ ಮಟ್ಟದಲ್ಲಿ ದರ ಏರಿಕೆಯಾಗಿರುವುದರಿಂದ ರೈತರ ಬೆನ್ನೆಲುಬು ಮುರಿಯುವಂತಾಗಿದೆ. ಸದ್ಯ ಕೊಪ್ಪಳ ಜಿಲ್ಲೆಯಲ್ಲಿ ಕಾಂಪ್ಲೆಕ್ಸ್ ಗೊಬ್ಬರ 60 ಟನ್ ದಾಸ್ತಾನಿದೆ. ಯೂರಿಯಾ 200 ಟನ್ ಇದೆ. ಆದರೆ ಕಾಂಪ್ಲೆಕ್ಸ್ ಮತ್ತು ಪೊಟ್ಯಾಷ್ ಗೊಬ್ಬರದ ಬೆಲೆ ಏರಿಕೆಯಾಗಿದೆ ಅಂತ ಹೇಳಿ ಗೋಡೌನ್ನ ಮ್ಯಾನೇಜರ್ ವೀರೇಶ್ ಮಾಹಿತಿ ಕೊಟ್ಟಿದ್ದಾರೆ. ಕಾಂಪ್ಲೆಕ್ಸ್ ಮತ್ತು ಪೊಟ್ಯಾಷ್ ಬೆಲೆ ಜಾಸ್ತಿ ಆಗಿದೆ ಸರ್. ಕಾಂಪ್ಲೆಕ್ಸ್ ಜಾಸ್ತಿನೇ ಆಗಿದೆ. ಎಷ್ಟು ಜಾಸ್ತಿ ಆಗಿದೆ? ಮೊದಲು ಸರ್ ಫಸ್ಟ್ ಸ್ಲ್ಯಾಬ್ ಒಳಗೆ ಸರ್ 1,350ರಿಂದ ಸ್ಟಾರ್ಟ್ ಆಗಿತ್ತು ಸರ್. ನಡಕ್ಕೆ ಒಂದು ಸ್ವಲ್ಪ ದಿವಸ 1,450ಕ್ಕೆ ಸ್ಟೇ ಆಗಿತ್ತು ಸರ್. ಆಮೇಲೆ 1,575 ಆಯಿತು. ಈಗ 1,775.
ಈಗ 2200 ಆಗಿದೆ ಸರ್, ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಯುದ್ಧದ ನೆಪದಲ್ಲಿ ಬೆಲೆಗಳು ಗಗನಕ್ಕೇರ್ತಿದೆ. ಆದರೆ ರೈತರು ಬೆಳೆದಂತಹ ಬೆಳೆಗೆ ಮಾತ್ರ ಯಾವುದೇ ಬೆಲೆ ಸಿಗ್ತಿಲ್ಲ. ಹೀಗಾದ್ರೆ ರೈತರು ಬದುಕೋದಾದ್ರೂ ಹೇಗೆ ಅನ್ನುವಂತಹ ಪ್ರಶ್ನೆ ಎಲ್ಲರಲ್ಲೂ ಕಾಡ್ತಿದೆ. ಸರ್ಕಾರ ಈ ಬಗ್ಗೆ ಗಮನ ಹರಿಸಬೇಕು, ದೇಶದ ರೈತರನ್ನು ಉಳಿಸುವಂತಹ ಕೆಲಸ ಮಾಡಬೇಕಿದೆ. ಮುಕ್ಕಣ್ಣ ಕತ್ತಿ, ಪಬ್ಲಿಕ್ ಟಿವಿ, ಕೊಪ್ಪಳ.